ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕೂಡ ನಾನು ದುಬೈಯಲ್ಲೇ ಇದ್ದೀನಿ. ಇವತ್ತು ಮಾರ್ಕೆಟ್ ಫ್ಲಾಟ್ ಆಗೇ ಇದೆ. 9 ಪಾಯಿಂಟ್ ಅಷ್ಟೇ ಪ್ಲಸ್ಸಲ್ಲಿತ್ತು ನಾನು ಬೆಳಗ್ಗೆ ನೋಡುವಾಗ. ಈಗ ಮಾತಾಡ್ತಾ ಇರುವಾಗ 40 ಪಾಯಿಂಟ್ ಪ್ಲಸ್ಸಲ್ಲಿದೆ. ಬಟ್ ಆಕ್ಚುಲಿ ಇವತ್ತು ಡೌ ಜೋನ್ಸು, ನ್ಯಾಸ್ಡಾಕು ಎಲ್ಲಾನು ಎಗರಿದೆ. ನ್ಯಾಸ್ಡಾಕ್ 2.5% ಎಗರಿದೆ. ಇದೇ ಸಮಯದಲ್ಲಿ ಜಪಾನ್‌ನಲ್ಲಿ ನಿನ್ನೆ ಬಿದ್ದಂತ ನಿಕ್ಕಿ ಇವತ್ತು ಒಂದು ಕಮ್‌ಬ್ಯಾಕ್ ಮಾಡಿದೆ. 5% ಗಿಂತ ಮೇಲೆ ಪ್ಲಸ್ಸು. 65,000 ದಾಟಿದೆ. ನಿನ್ನೆ ಜಪಾನ್‌ನಲ್ಲಿ ಗವರ್ಮೆಂಟ್ ಡೆಫಿನೆಟ್ ಆಗಿ ಇದರಲ್ಲಿ ಇಂಟರ್ಫಿಯರ್ ಮಾಡಿದ್ದಾರೆ. ಕರೆನ್ಸಿ ಮಾರ್ಕೆಟಲ್ಲಿ 163 ಇದ್ದಂತ ಯೆನ್ನು 169 ಏರಿದೆ. ಆದ್ರೆ ಜಾಪನೀಸ್ ಸೆಂಟ್ರಲ್ ಬ್ಯಾಂಕು ಇಂಟ್ರೆಸ್ಟ್ ರೇಟ್‌ನ ಹೋಲ್ಡ್ ಮಾಡಿದ್ದಾರೆ. ಆಕ್ಚುಯಲ್ ಆಗಿ ಅವರು ಇಂಟ್ರೆಸ್ಟ್ ರೇಟ್‌ನ ಏರಿಸಿರ್ಬೇಕಿತ್ತು. ಅದೇ ಸಮಯದಲ್ಲಿ ಯುಎಸ್ ಫೆಡರಲ್ಲಿ ಇಂಟ್ರೆಸ್ಟ್ ರೇಟ್‌ನ ಏರಿಸೋದು ಬೇಡ ಅಂತ ಅವರು ಡಿಸೈಡ್ ಮಾಡಿದ್ರ ಬಗ್ಗೆ ನಿನ್ನೆ ನಾನು ನಿಮಗೆ ಹೇಳಿದ್ದೆ. ಫೆಡ್ ವೋಟಿಂಗಲ್ಲಿ 9 ಜನ ಹೋಲ್ಡ್, 3 ಜನ ಇನ್ಕ್ರೀಸ್ ಮಾಡಿ ಅಂತ ಹೇಳಿದ್ದಾರೆ. ಇದು ಮೂರನ್ನೂ ಇನ್ಕ್ರೀಸ್ ಮಾಡೋದಕ್ಕೆ ಹೇಳಿದ್ದು ತುಂಬಾನೇ ಸಿಗ್ನಿಫಿಕೆಂಟು. ಒಂದು ಸಿಗ್ನಿಫಿಕೆಂಟ್ ಮೈನಾರಿಟಿ. ಇನ್ನೊಂದು 3 ಜನ ಈ ಸೈಡ್ ಬದಲಾದ್ರು ಅಂತ ಅಂದ್ರೆ ಕೆವಿನ್ ವಾಶು ವೋಟ್ ಹಾಕೋ ರೀತಿ ಆಗ್ಬಿಡತ್ತೆ. ಅಮೆರಿಕದಲ್ಲಿ ಇನ್ಫ್ಲೇಷನರಿ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜಪಾನ್‌ನಲ್ಲಿ ಕೂಡ ಇನ್ಫ್ಲೇಷನರಿ ಪ್ರೆಷರ್ ಸ್ಟ್ರಾಂಗ್ ಆಗಿದೆ. ಬಟ್ ಎನಿವೆ ನಿನ್ನೆ ಇಂಟರ್ಫಿಯರ್ ಮಾಡಿದ್ರಿಂದ ಡಾಲರ್ ಬಿದ್ದಿತ್ತು. ಗೋಲ್ಡು ಏರಿತ್ತು. ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆವರೆಗೂ ಗೋಲ್ಡು $100 ಏರಿದೆ. ತಿರ್ಗಾ 11,000 ದಾಟಿದೆ 18 ಕ್ಯಾರೆಟ್ ಗೋಲ್ಡು. ಅದೇ ರೀತಿ 22 ಕ್ಯಾರೆಟ್ ಗೋಲ್ಡು ಇವತ್ತು ಬೆಳಗ್ಗೆ $25. ನಿನ್ನೆನೆ ಅದು ಬೆಲೆ ಏರಿತ್ತು. ಬಟ್ ಗೋಲ್ಡು ಏರಿದೆ. ಇದು ಒಂದು ಫಾಲ್ಸ್ ರೈಸ್ ಅಂತ ಹೇಳಬೇಕು. ಯಾಕೆ ಅಂತಂದ್ರೆ ತಿರ್ಗಾ ಇಂಟ್ರೆಸ್ಟ್ ರೇಟ್ ಏರಿಸೋವಾಗ ಗೋಲ್ಡು ಬೀಳತ್ತೆ. ಗೋಲ್ಡ್ ಇವತ್ತು 4075 ಇದೆ. ಅದೇ ಸಮಯದಲ್ಲಿ ಗ್ರೆಂಟೆ 89 ಇದೆ. ವಾರು ಮುಗೀತಾ ಅನ್ನೋದು ನಮಗೆ ಗೊತ್ತಿಲ್ಲ. ಕ್ವೇನ್ ಬರೆನ್ ಕತರ್ ಬಾರ್ಲಿ ಎಫೆಕ್ಟೆಡ್ ಅಂಡ್ ಸೌದಿ ಕೂಡ ಎಣ್ಣೆನ ರೆಡ್ ಸಿ ಮುಖಾಂತರ ತಗೊಂಡ್ ಬರೋದಕ್ಕೆ ಆಗ್ತಾ ಇಲ್ಲ. ಇವತ್ತಿನ ರೆಬೆಲ್ಸ್ ಅದನ್ನ ಅಟ್ಯಾಕ್ ಮಾಡ್ತಾ ಇದೆ. ಇಷ್ಟು ದಿನಕ್ಕೆ ಈ ಒಂದು ಸೈಫ್ ಕಂಟಿನ್ಯೂ ಆಗುತ್ತೆ ಅಂತ ಅನ್ನೋದು ನಮ್ಮಿಂದ ಹೇಳೋದಕ್ಕಾಗಲ್ಲ. ನಿನ್ನೆ ಇನ್ಫೋಸಿಸ್, ವಿಪ್ರೋ ಅದೆಲ್ಲ ಬಿತ್ತು. ಇವತ್ತು ಇಂಡಿಯಾದಲ್ಲಿ ಕೂಡ ಬಿದ್ದಿದೆ. ಇವತ್ತು ಬಿದ್ದಿದ್ರಲ್ಲಿ ಮೇಯ್ನು ಐಟಿ ಇಂಡೆಕ್ಸು. 3 ದಿನದಿಂದ ಐಟಿ ಇಂಡೆಕ್ಸ್ನ ಏರಿಸ್ಬಿಟ್ಟು ಇವತ್ತು ಐಟಿ ಇಂಡೆಕ್ಸ್ನ ಇಳಿಸಿದ್ದಾರೆ. ಇದು ಬೇಸಿಕ್ಲಿ ಇರಿಟೇಷನ್. ಬ್ಯಾಂಕ್ ನಿಫ್ಟಿನ ಪಾಸಿಟಿವ್ ಮಾಡಿರೋದ್ರಿಂದಾನೇ ನಿಫ್ಟಿ 45 ಪಾಯಿಂಟು ಅಪ್ಪಲ್ಲಿದೆ. ಈ ರೊಟೇಷನ್ ಟ್ರ್ಯಾಕಲ್ಲಿ ನಾವು ಸಿಕ್ಕಾಕೊಳ್ದಂಗೆ ತುಂಬಾ ಕೇರ್ಫುಲ್ ಆಗಿರಬೇಕು. ನಮ್ಮ ಪ್ರಕಾರ ಈ ಫಾರ್ಮಾ ಮತ್ತೆ ಐಟಿ ಅಂತ ಅನ್ನೋದು ನಮ್ಮನ್ನ ಕಾಪಾಡ್ತಾ ಇರುತ್ತೆ. ನಮ್ಮ ಪೋರ್ಟ್ಫೋಲಿಯೋ ಕೂಡ ಸ್ಟ್ರಾಂಗ್ ಆಗಿದೆ. ಬೆಳಗ್ಗೆ ನಾನು ನೋಡಿದಾಗ ಟಂಗಮೇಲು ತಿರ್ಗಾ ಒಂದು 10% ಬಿತ್ತು. ಟಂಗಮೇಲು 3 ಸಲ 10% ಬಿದ್ದರೂ ಕೂಡ ಇನ್ನೂ ಕೂಡ 45 ಟೈಮ್ಸ್ ಅರ್ನಿಂಗ್ಸು. ಈ ವರ್ಷಕ್ಕೆ 60% ಅಪ್ಪಲ್ಲಿದೆ. ಅದರಿಂದ ಇನ್ನೂ ಕೂಡ ಕರೆಕ್ಟ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ ಅನ್ಕೋತಾ ಇದ್ದೀನಿ. ವಜ್ರದ ಸೂಜಿ ಇಳಿದು ಬಿಡಬೇಡಿ, ಸಿಕ್ಕಾಕೊಳ್ಬೇಡಿ. ಹೆಂಗೂ ಇವಾಗ ನಾವು ಚಿನ್ನದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಪೇಟಿಎಂ ಏನೋ ಅಕ್ಷಯ್ ತಂಗಮಾಳಿಗೆ ಅಂತ ಒಂದು ತಮಿಳ್ ಹೆಸರಲ್ಲಿ ಕಲ್ಯಾಣ್ ಜುವೆಲ್ಲರ್ಸ್ ಕೂಡ ಇದರಲ್ಲಿ ಇಳಿದಿದ್ದಾರೆ. ತಮಿಳ್ನಾಡು ಫೋಕಸ್ಟು ಬೇರೆ ಬ್ರ್ಯಾಂಡ್ ಆಗಿ ಅದನ್ನ ಕ್ರಿಯೇಟ್ ಮಾಡೋದಾಗಿಯೂ ಅದಕ್ಕೆ 300 ಕೋಟಿಯನ್ನ ಇನ್ವೆಸ್ಟ್ ಮಾಡೋದಾಗಿ ಕೂಡ ಹೇಳಿದ್ದಾರೆ. ಸೊ ಅದು ತಮಿಳ್ನಾಡಲ್ಲಿ ಕಲ್ಯಾಣ್ ಜುವೆಲ್ಲರ್ಸ್ ಅಲ್ಲಿ ಇರೋದಿಲ್ಲ. ತಂಗಮಾಳಿಗೆ ಅನ್ನುವಂತ ಒಂದು ಹೆಸರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ತಮಿಳ್ನಾಡಲ್ಲಿ ಎಲ್ಲಿ ನೋಡಿದ್ರು ಕೂಡ ತಂಗಮಾಳಿಗೆ ಅಂತ ಹೆಸರು. ಮಾಳಿಗೆ ಅಂತಂದ್ರೆ ಪ್ಯಾಲೇಸು, ತಂಗಮ್ ಅಂತಂದ್ರೆ ಚಿನ್ನ. ಸೊ ಗೋಲ್ಡ್ ಪ್ಯಾಲೇಸ್, ಅಕ್ಷಯ ಗೋಲ್ಡ್ ಪ್ಯಾಲೇಸ್ ಎನ್ನುವಂತ ಹೆಸರಲ್ಲಿ ಕಲ್ಯಾಣ್ ಜುವೆಲ್ಲರ್ಸ್ ಲಾಂಚ್ ಮಾಡಿದ್ದಾರೆ. ಇದು ಯಾವ್ದ್ರಿಂದ ಇದು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಎನಿವೆ ಇದು ಮಾಡಿದ್ದಾರೆ. ತಂಗಮಹಲ್ಲಿಗೆ ಈ ಜಿಆರ್ಟಿ ಇದು ಒಂದು ಬ್ರ್ಯಾಂಡು. ಜಿಆರ್ಟಿ ತಂಗಮಹಲ್ಲಿಗೆನು ಬರ್ತಾ ಇದೆ. ಇದು ಟೈಟನ್, ಇದು ಒಂದು ಹೋಮ್ ಗ್ರೌಂಡು. ಟೈಟನ್ ಫಸ್ಟ್ ಡೆವಲಪ್ ಮಾಡಿದಂತ ಎಲಿಯಾ ತನಿಷ್ಕ್ನ. ಈಗ ತನಿಷ್ಕ್, ಜಿಆರ್ಟಿ, ಆಮೇಲೆ ತಂಗಮೈಲು, ಆಮೇಲೆ ಈ ಹೋಮ್ ಬ್ರ್ಯಾಂಡು. ಇದರಲ್ಲಿ ಹಲವು ಪ್ರೈವೇಟ್ ಇಂಡಿವಿಜುವಲ್ಸು ತುಂಬಾ ಸ್ಟ್ರಾಂಗ್ ಪ್ಲೇಯರ್ಸು. ಇದರಲ್ಲಿ ಕಲ್ಯಾಣ್ ಜುವೆಲ್ಲರ್ಸ್ ಇದೆ. ಬಟ್ ಕಲ್ಯಾಣ್ ಜುವೆಲ್ಲರ್ಸ್ ಅಷ್ಟೊಂದು ಟ್ರಾಕ್ಷನ್ ಬರ್ತಾ ಇಲ್ಲ. ಸೊ ಇದು ಟ್ರಾಕ್ಷನ್ ಬರೋದಕ್ಕೋಸ್ಕರ ಎಟಿಎಂ ಅನ್ನುವಂತ ಒಂದು ಬ್ರ್ಯಾಂಡ್ನ ಹಾಕ್ತಾ ಇದ್ದಾರೆ. ಸೊ ಈ ಎಟಿಎಂ ಬ್ರ್ಯಾಂಡು ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂತ ಅನ್ನೋದನ್ನ ನಮ್ಮಿಂದ ಹೇಳೋದಕ್ಕಾಗಲ್ಲ. ಇಂಡಿಯಾದಲ್ಲಿ ಗೋಲ್ಡ್ ಡಿಮ್ಯಾಂಡ್ ಇಳಿದಿದೆ.
ಇದು ಯಾಕೆ ಅಂತ ಕೇಳಿದ್ರೆ 50% 6 ರಿಂದ 15% ಮಾಡಿದ್ದಾರೆ. ಬೆಲೆ ಏರಿದೆ, ಜನರಿಂದ ಇದನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ. ಮಿಡಲ್ ಕ್ಲಾಸ್ ಜನರು ಗೋಲ್ಡ್ ತಗೊಳ್ಳೋದನ್ನ ಕಡಿಮೆ ಮಾಡಿದ್ದಾರೆ. ಶ್ರೀಮಂತರು ಮತ್ತೆ ಯಾರು ಗೋಲ್ಡ್ ನ ತಗೊಳ್ಳೇಬೇಕು ಅನ್ಕೋತಾರ ಅವ್ರು ಮಾತ್ರ ತಗೋತಾ ಇದ್ದಾರೆ. ಬೇರೆಯವರೆಲ್ಲ ಗೋಲ್ಡ್ ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ಮಾರ್ಕೆಟ್ ಸೈಜ್ 6% ಶಿಂಕ್ ಆಗಿದೆ. ಟಾಟಾ ಸ್ಟೀಲ್ ರಿಸಲ್ಟ್ಸ್ ಚೆನ್ನಾಗಿತ್ತು. ಇವತ್ತು ಬೆಳಗ್ಗೆ 1.5% ಅಪ್ಪಲ್ ಇತ್ತು. ಬಟ್ ಅದು ಕೂಡ ಇಂಡಿಯನ್ ಕಂಪನೀಸ್ ಅಲ್ಲೇ ಚೆನ್ನಾಗಿ ಮಾಡಿದೆ. ಸ್ವಿಟ್ಜರ್ಲೆಂಡ್ ಹೋಗಿದ್ರಿಂದ ಬಟ್ ಇಂಗ್ಲೆಂಡ್ ಲಾಸಸ್. ಬಟ್ ಓವರ್ ಆಲ್ ಆಗಿ ನೋಡಿದ್ರೆ 10% ಗಿಂತ ಮೇಲೆ ಟಾಟಾ ಸ್ಟೀಲ್ದು ಪ್ರಾಫಿಟ್ ಏರಿದೆ. ಈ ಆಂಧ್ರ ಪ್ರದೇಶದ ಪಕ್ಕದಲ್ಲಿ ಒಂದು ಗವರ್ಮೆಂಟ್ ಅಂಡರ್ಟೇಕಿಂಗ್ ಕಂಪನಿನ ಅವರು ತಗೊಂಡಿದ್ದಾರೆ. ಆ ಕಂಪನಿಯಲ್ಲಿ 30,000 ಕೋಟಿನ ಇನ್ವೆಸ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಇಂಪ್ರೂವ್ ಮಾಡೋದಾಗಿ ಮಾತಾಡಿದ್ದಾರೆ. ಸೊ ಅದರಲ್ಲಿ ಒಂದು 30,000 ಕೋಟಿನ ಹಾಕಲಿದ್ದಾರೆ. ಹಂಗಂತಂದ್ರೆ ಟಾಟಾ ಸ್ಟೀಲ್ ಅಲ್ಲಿ ಡೆಟ್ ರಿಕವರಿ ಅನ್ನೋದು ಆಗೋದಿಲ್ಲ. ಎಕ್ಸ್ಪಾನ್ಷನ್ ಫೇಸ್ ಮೋಡ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ನಮ್ಮ ಟಾಟಾ ಮೋಟಾರ್ಸ್ ಬಗ್ಗೆ ನೋಡೋಣ. ಇವಾಗ ಹೋಗೋ ಪರ್ಮಿಷನ್ ಸಿಕ್ಕಿಲ್ಲ. ಎಸ್ಪೆಷಲಿ ಸ್ಪೇರಲ್ ಪರ್ಮಿಷನ್ ಆಗಸ್ಟ್ ಎಂಡ್ ಒಳಗಡೆ ಬಂದ್ಬಿಡತ್ತೆ ಅಂತ ಟಾಟಾ ಮೋಟಾರ್ಸ್ ನಂಬ್ತಾ ಇದ್ದಾರೆ. ಸೊ ಅದರಿಂದ 1-2 ತಿಂಗಳಾಗಿ ಅಕ್ಟೋಬರ್ ಇಲ್ಲ ನವೆಂಬರ್ ಅಲ್ಲೇ ಈ ಇಂಟರ್ನ್ಯಾಷನಲ್ ಇದು ಮುಗಿಯುತ್ತೆ. ಸೊ ಈ ವರ್ಷ ಈ ಬ್ಯಾಲೆನ್ಸ್ ಶೀಟು ಇನ್ನ ನೋಡೋದಿಲ್ಲ, ಅದು ಮುಂದಿನ ವರ್ಷ ಇದೆ. ಬಟ್ ಆದ್ರೆ ಅಕ್ವಿಸಿಷನ್ಗೆ ಇಬ್ರು ಕೂಡ ಕಮಿಟೆಡ್ ಆಗಿದ್ದಾರೆ. ಇದು ಯುರೋಪಿಯನ್ ಯೂನಿಯನ್ ರೆಗ್ಯುಲೇಷನ್ಸ್ ಇಂದ ಡಿಲೇ ಆಗ್ತಾ ಇದೆ ಅನ್ನೋದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಇಂಡಿಯಾದಲ್ಲಿ ಹೊಸ ಮಾಡೆಲ್ ಲಾಂಚ್ ಮಾಡೋದು, ಇವಾಕೋ ಜೊತೆ ಸೇರಿ ಲಾಂಚ್ ಮಾಡೋದು ಡಿಲೇ ಆಗುತ್ತೆ ಅಂತ ಮಾತಾಡ್ಕೋತಾ ಇದ್ದಾರೆ. ಸೊ ಓವರ್ ಆಲ್ ಈ ಟಾಟಾ ಮೋಟಾರ್ಸ್ ಡೀಲು ಡಿಲೇ ಇದೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ವೇದಾಂತದ ಪ್ರಾಫಿಟ್ ಸೂಪರ್ ಆಗಿ ಗ್ರೋ ಆಗಿದೆ. ಅದು ಸೈಕ್ಲಿಕಲ್. ಹಿಂದೂಸ್ತಾನ್ ಹತ್ರ ಜಿಂಕಲ್ ಇದೆ. ಈ ರೀತಿ ಹಲವು ಕಮಾಡಿಟೀಸ್ಗಳ ಮೇಲೆ ಇವರು ಚೆನ್ನಾಗಿರೋದ್ರಿಂದ ಅವರು ಪ್ರಾಫಿಟಬಲ್ ಆಗಿದ್ದಾರೆ ಅನ್ನೋದನ್ನ ಬಿಟ್ರೆ ಇದೊಂದು ಸ್ಟ್ರಕ್ಚರಲ್ ಟರ್ನ್ ಅರೌಂಡ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಮೆರಿಕಾದಲ್ಲಿ ಇರುವಂತ ಇನ್ನೊಂದು ಪ್ಯಾರೆಂಟ್ ಕಂಪನಿನಲ್ಲಿ ಪೆಟ್ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ವೇದಾಂತಗೆ ದೊಡ್ಡ ಹೋಪ್ ಇಲ್ಲ. ಇದೇ ಸಮಯದಲ್ಲಿ ಮಹೀಂದ್ರಾ ಅಂಡ್ ಮಹೀಂದ್ರಾದ ಪ್ರಾಫಿಟ್ಸ್ ಚೆನ್ನಾಗಿ ಏರಿದೆ. ಸ್ಟ್ಯಾಂಡರ್ಡ್ ಪ್ರಾಫಿಟ್ ಏರಿದೆ, ಗ್ರೂಪ್ ಪ್ರಾಫಿಟ್ಸ್ ಕೂಡ ಏರಿದೆ. ಇದಕ್ಕೆ ಮೇಯ್ನ್ ಆಗಿ SUV ಮೇಲೆ ಇರುವಂತ ಡಿಮ್ಯಾಂಡ್ಗೂ ಟ್ರ್ಯಾಕ್ಟರ್ ಮೇಲೆ ಇರುವಂತ ಡಿಮ್ಯಾಂಡೇ ಕಾರಣ. ಕಂಪನಿ ಸೂಪರ್ ಆಗಿ ಮಾಡಿದೆ. ಸೊ ಓನ್ ಬಿಸ್ನೆಸ್ ಸೂಪರ್ ಆಗಿದೆ. ನಾನ್ ಪ್ರಾಬ್ಲಮ್ಸ್ ಕಂಟಿನ್ಯೂ ನೋಡಿದಾಗ ಏನು ಸೊಲ್ಯೂಷನ್ ಕಂಡು ಹಿಡ್ದಿಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ತಿರ್ಗಾ IT ಸರ್ವಿಸಸ್ ಇಂದ ಚಿಪ್ಸ್ಗೆ ಮಾರ್ಕೆಟ್ ತಿರ್ಗಾ ಹೋಗ್ಬಿಟ್ಟಿದೆ. FIS ಜುಲೈನಲ್ಲಿ ತಗೋಬೋದಾ ಅಂತ ಸ್ಟಾರ್ಟ್ ಮಾಡಿದ್ರು. ಆಗಸ್ಟ್ ಕ್ಯಾರಿ ಆಗುತ್ತಾ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ. L&T ಏನ್ ಹೇಳ್ತಾರೆ ಅಂತಂದ್ರೆ ಅವರು ಈಗ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. $500 million ಗೆ ರೆವೆನ್ಯೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬೇಸಿಕ್ಲಿ ಅವರು ಕೂಡ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಟಾಟಾ ರೀತಿ ಟ್ರೈ ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಅಮೆರಿಕಾದಲ್ಲಿ ಸೆಕೆಂಡ್ ಕ್ವಾರ್ಟರ್ ಗ್ರೋತ್ ಇದೆ, 1.5% ಅಪ್ ಆಗಿದೆ. ಗ್ರೋತ್ ಕಡಿಮೆ ಆದ್ರೂ ಕೂಡ AI ಡೇಟಾ ಸೆಂಟರು, ಪರ್ಸನಲ್ ಕನ್ಸಂಪ್ಷನ್ನು ಅದರ ಮಾರ್ಕೆಟ್ನ ಎತ್ತಿ ನಿಲ್ಲಿಸಿದೆ. ಯಾವಾಗ ರಿವರ್ಸ್ ಆಗುತ್ತೆ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮ ಪತಾಕಿ ಲಿಸ್ಟ್ ಅಲ್ಲಿ ಕೆಲವು ಸ್ಟಾಕ್ಸ್ ಗಳು ಫೇವರಬಲ್ ಆಗಿದೆ, ಕೆಲವು ಸ್ಟಾಕ್ಸ್ ಬೆಲೆ ತುಂಬಾ ಹೈ ಆಗಿದೆ. IT ಸ್ಟಾಕ್ಸ್ ಈವನ್ ಟುಡೇ ವೆರಿ ಹೈ. ಈವನ್ ಈ ರ್ಯಾಲಿ ಆದ್ಮೇಲೂ ಕೂಡ ಕನ್ಸಿಡರ್ ಮಾಡಬಹುದು. ಸನ್ ಫಾರ್ಮಾ ಇನ್ನೊಂದು ನ್ಯೂಸ್ ಏನಂತಂದ್ರೆ ಸನ್ ಫಾರ್ಮಾ ಬ್ರೆಜಿಲ್ ಮಾರ್ಕೆಟ್ಗೆ ಸೆಮಿಕ್ಲೂಟೆಡ್ ಅಪ್ರೂವಲ್ ಸಿಕ್ಕಿದೆ. ಸೊ ಮಾರ್ಕೆಟ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಈ ಸೆಮಿಸ್ಟರ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಆಪೋಸಿಟ್ ಆಗಿ ಹೋಗ್ತಾ ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಏರ್ದಂತ ಲೆವೆಲ್ಗೆ ನಮ್ಮ ಮಾರ್ಕೆಟ್ ಏರಿಲ್ಲ. ಅಲ್ಲಿ ಬಿದ್ದಾಗ್ಲೂ ಇಲ್ಲಿ ಬಿದ್ದಿಲ್ಲ. ಆಕ್ಟಿವಿಟಿ ಹೇಗೆ ಕೋರಿಲೇಟ್ ಆಗುತ್ತೆ ಅನ್ನೋದನ್ನ ಕಾದಿದ್ದಿ ನೋಡೋಣ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್
ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಫ್ರೀ ಆರ್ಟಿಕಲ್ಸ್ ಒಂದು 10 ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.